ಓಂ ಶಾಂತಿ. ವಾಣಿ ಡೇಟು 30/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಶಾಂತಿಧಾಮ ಸುಖಧಾಮದಲ್ಲಿ ಹೋಗಲು ಈಶ್ವರೀಯ ಧಾಮದಲ್ಲಿ ಕುಳಿತಿದ್ದೀರಿ. ಇದು ಸತ್ಯ ತಂದೆಯ ಸಂಘವಾಗಿದೆ, ಎಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಿ. ಪ್ರಶ್ನೆ: ನೀವು ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗಿದ್ದೀರಿ, ಹೇಗೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ವಿಶ್ವದ ಮಾಲೀಕನಾಗುವುದಿಲ್ಲ, ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತು ಬ್ರಹ್ಮಾಂಡದ ಮಾಲೀಕರನ್ನಾಗಿಯೇ ಮಾಡುತ್ತೇನೆ. ನಾನು ಸರ್ವಶ್ರೇಷ್ಠ ತಂದೆಯು ನೀವು ಮಕ್ಕಳಿಗೆ ನಮಸ್ತೆ ಮಾಡುತ್ತೇನೆ. ಆದ್ದರಿಂದ ನೀವು ನನಗಿಂತಲೂ ಶ್ರೇಷ್ಠರಾಗಿದ್ದೀರಿ. ನಾನು ನೀವು ಮಾಲೀಕರಿಗೆ ನಮಸ್ತೆ ಮಾಡುತ್ತೇನೆ ಮತ್ತು ನೀವು ಆ ರೀತಿ ಮಾಡುವಂತಹ ತಂದೆಗೆ ನಮಸ್ತೆ ಮಾಡುತ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಸ್ವಯಂ ಭಗವಂತನೇ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ. ಈ ನಶೆ ಮತ್ತು ಖುಷಿಯಲ್ಲಿರಬೇಕಾಗಿದೆ. ಪುರುಷೋತ್ತಮ ಸಂಗಮಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಎರಡನೇದು, ಈಗ ನಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆಯ ನೆನಪಿನಿಂದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಜ್ಞಾನರೂಪಿ ಬೀಗದ ಕೈ ಮೂಲಕ ಭಾಗ್ಯದ ಅಕೂಟ್ ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಲಾಮಾಲ್ ಭವ. ಸಂಗಮಯುಗದಲ್ಲಿ ಎಲ್ಲ ಮಕ್ಕಳಿಗೆ ಭಾಗ್ಯ ರೂಪಿಸಲು ಜ್ಞಾನರೂಪಿ ಬೀಗದ ಕೈ ಸಿಕ್ಕುತ್ತದೆ. ಈ ಬೀಗದ ಕೈ ಉಪಯೋಗಿಸಿ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಭಾಗ್ಯದ ಖಜಾನೆಯನ್ನು ಪಡೆದುಕೊಳ್ಳಿ. ಬೀಗದ ಕೈ ಸಿಕ್ಕಿತು ಮತ್ತು ನೀವು ಮಾಲಾಮಾಲ್ ಆದಿರಿ. ಯಾರು ಎಷ್ಟು ಮಾಲಾಮಾಲ್ ಆಗುವರೋ ಅಷ್ಟು ಖುಷಿ ಸ್ವತಃವಾಗಿರುತ್ತದೆ. ಇಂತಹ ಅನುಭವವಾಗುವುದು ಹೇಗೆ ಖುಷಿಯ ಹನಿಗಳು ಅಕೂಟಾಗಿ ಅವಿನಾಶಿಯಾಗಿ ಹರಿಯುತ್ತಿರುತ್ತದೆ. ಅವರು ಸರ್ವ ಖಜಾನೆಯಿಂದ ಸಂಪನ್ನರಾಗಿ ಮಾಲಾಮಾಲಾಗಿ ಕಂಡುಬರುತ್ತಾರೆ. ಅವರ ಬಳಿ ಯಾವುದೇ ಪ್ರಕಾರದ ಅಪ್ರಾಪ್ತಿ ಇರುವುದಿಲ್ಲ. ಸ್ಲೋಗನ್: ತಂದೆಯ ಜೊತೆ ಸಂಬಂಧ ಸರಿಯಾಗಿಟ್ಟುಕೊಂಡಾಗ ಸರ್ವಶಕ್ತಿಗಳ ಕರೆಂಟ್ ಬರುತ್ತಿರುವುದು. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಎಷ್ಟು ಪವಿತ್ರತೆ ಇದೆ ಅಷ್ಟು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ. ಒಂದು ವೇಳೆ ಪವಿತ್ರತೆ ಕಡಿಮೆ ಇದ್ದಾಗ ವ್ಯಕ್ತಿತ್ವ ಕಡಿಮೆ ಇದೆ. ಈ ಪವಿತ್ರತೆಯ ವ್ಯಕ್ತಿತ್ವವು ಸೇವೆಯಲ್ಲಿಯೂ ಸಹ ಸಫಲತೆ ಕೊಡಿಸುತ್ತದೆ. ಆದರೆ ಒಂದು ವೇಳೆ ಒಂದು ವಿಕಾರವು ಅಂಶ ಮಾತ್ರವೂ ಇದ್ದರೆ ಅನ್ಯ ಜೊತೆಗಾರರು ಸಹ ಅದರ ಜೊತೆ ಅವಶ್ಯವಾಗಿ ಇರುತ್ತವೆ. ಹೇಗೆ ಪವಿತ್ರತೆಯು ಸುಖ ಶಾಂತಿಯೊಂದಿಗೆ ಆಳವಾದ ಸಂಬಂಧವಿದೆ, ಹಾಗೆ ಅಪವಿತ್ರತೆಯು 5 ವಿಕಾರಗಳೊಂದಿಗೆ ಆಳವಾದ ಸಂಬಂಧವಿದೆ. ಇದಕ್ಕಾಗಿ ಯಾವುದೇ ವಿಕಾರವು ಅಂಶ ಮಾತ್ರವೂ ಇರಬಾರದು. ಆಗ ಹೇಳಲಾಗುತ್ತದೆ, ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಸೇವೆ ಮಾಡುವವರು